ನಟಿ ಭಾವನಾ ರಾಮಣ್ಣಗೆ ಜನಿಸಿದ್ದ ಮಗು ನಿಧನವಾಗಿದೆ. ನೋಡಿ, IVF ಮುಖಾಂತರವಾಗಿ ತಾಯಿಯಾಗಿದ್ರು ನಟಿ ಭಾವನಾ. ಅವಳಿ ಜವಳಿ ಮಕ್ಕಳು ಅಂತ ಹೇಳಲಾಗ್ತಾ ಇತ್ತು. 2 ವಾರದ ಹಿಂದಷ್ಟೇ ನಟಿ ಭಾವನಾಗೆ ಹೆರಿಗೆ ಆಗಿದೆ. ಒಂದು ಮಗು ಚೆನ್ನಾಗಿದೆ, ಆದ್ರೆ ಇನ್ನೊಂದು ಮಗು ನಿಧನ ಹೊಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಣ್ಣು ಮಗುವಿಗೆ ತಾಯಿಯಾಗಿದ್ರು ನಟಿ ಭಾವನಾ. ನೋಡಿ, ಒಂದು ಮಗು ನಿಧನವಾಗಿದೆ, ಮತ್ತೊಂದು ಮಗು ಕ್ಷೇಮವಾಗಿದೆ. IVF ಮುಖಾಂತರವಾಗಿ ತಾಯಿಯಾಗಿದ್ರು ಭಾವನಾ. ವೈದ್ಯರ ಸೂಚನೆಯಂತೆಯೇ 8ನೇ ತಿಂಗಳಿಗೆ ಹೆರಿಗೆ ಆಗಿತ್ತು. ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ರು. 7 ತಿಂಗಳ ನಂತರ ಒಂದಷ್ಟು ಸಮಸ್ಯೆಗಳು ಕಾಣಿಸ್ಕೊಂಡಿತ್ತು. 8 ತಿಂಗಳಿಗೆ ಹೆರಿಗೆಯನ್ನ ಮಾಡಿಸಲಾಗಿತ್ತು. ನೋಡಿ, ಅವಳಿ ಜವಳಿ ಮಕ್ಕಳು ಅಂತ ಅಂದಾಗ ನಟಿ ಭಾವನಾ ಅವರು ತುಂಬಾ ಖುಷಿಯಾಗಿದ್ರು. ಅದರಲ್ಲೂ ಹೆಣ್ಮಕ್ಳಾದ್ರೆ ನಮಗೆ ತುಂಬಾ ಖುಷಿ ಅಂತಾನೆ ಹೇಳಿದ್ರು. ಆದರೆ 2 ಮಗು ಜನಿಸಿದೆ, ಆದರೆ ಒಂದು ಮಗು ನಿಧನವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಇದು IVF ಮುಖಾಂತರವಾಗಿ ತಾಯಿಯಾಗಿದ್ರು. ಕೆಲವೊಂದು ಸಮಸ್ಯೆಗಳು ಕೊನೆ ಕ್ಷಣದಲ್ಲಿ ಕಾಣಿಸ್ಕೊಂಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ.